ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, 2,80,000 ಬಜೆಟಲ್ಲಿ ಒಂದು ಮಾರುತಿ ಈಕೋ ವ್ಯಾನು ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ, ಇನ್ನೂ ಕಡಿಮೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮ್ಗೆ ಏನಾದರೂ ಗಾಡಿ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಅವ್ರನ್ನೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಫಸ್ಟು ಗಾಡಿ ಬಗ್ಗೆ ಏನೇನು ಮಾಹಿತಿ ಕೊಡೋದು ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಬೇಕು ಅನಿಸಿದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟು ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ. ಮತ್ತು ಯಾರಾದರೂ ಒಂದು ಈಕೋ ವ್ಯಾನ್ ಹುಡುಕ್ತಾ ಇದ್ದರೆ ಒಂದು ಕಡಿಮೆ ಬಜೆಟಲ್ಲಿ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ. ಓಕೆನಾ? ಈಕೋನದು ಈಕೋ ಸರ್. ಓಕೆ, ಯಾವ್ದು ಮಾಡಲು ಸರ್? 11 ಮಾಡಲು, 3ನೇ ಓನರ್ ನಾವು. ಓಕೆ, ಎಷ್ಟು ಓಡಿದೆ ಸರ್? 88 ಏನೋ ಓಡಿದೆ ಸರ್. ಓಕೆ, ಪೆಟ್ರೋಲ್ ಒಂದೇನಾ, ಎಲ್ ಪಿ ಜಿ ಏನಾದ್ರು ಇದೆಯಾ? ಇದೆ ಪೆಟ್ರೋಲ್ ಅಂತ, ಎ ಸಿ ಇದೆ. 5 ಸೀಟರ್ ಗಾಡಿನ ಅದು? ಹಾಂ, 5 ಸೀಟರ್ ಸರ್ ಇದೆ. ಹಾಂ, 5 ಸೀಟರ್ ಗಾಡಿ ಇರೋದ್ರಿಂದ ಎ ಸಿ ಇದೆ. ಹೌದು. ಓಕೆ, ಕಂಡೀಷನ್ ಆಗಿದೆ ಗಾಡಿ? ಸರ್ ಗಾಡಿ ಚೆನ್ನಾಗಿದೆ ಸರ್, ಗುಡ್ ಕಂಡೀಷನ್. ಗಾಡಿ ಬಗ್ಗೆ ಮಾತಾಡೋಂಗಿಲ್ಲ. ಮೊನ್ನೆ ಇನ್ನೂ ಸರ್ವಿಸ್ ಮಾಡಿಸಿ ಒಂದು 3,000 ಕಿಲೋಮೀಟ್ರ್ ಹೊಡಿರಲಿಲ್ಲ. 3,000 ಕಮ್ಮಿನೇ ಹೊಡಿತು. ಮೊನ್ನೆ ಆಯಿಲ್ ಎಲ್ಲ ಕೆಳಗೆ ಟಚ್ ಆಗ್ಬಿಟ್ಟು ಆಯಿಲ್ ಸೀಲ್ ಓಪನ್ ಹೊಡಿತು. ಮಾಮೂಲಿ ಒರಿಜಿನಲ್ ಆಯಿಲೇ ಹಾಕಿಸಿದೆ. 4,000 ರೂಪಾಯಿ ಇದೆಲ್ಲ. 2 ಹೊಸ ಬ್ರಿಸ್ಟಾನ್ ಟೈರ್ ಹಾಕಿಸಿದೆ. ಬ್ಯಾಟ್ರಿ ಸ್ವಲ್ಪ ಅವಾಗ ಆಫ್ ಆಯ್ತಿತ್ತು, ಬ್ಯಾಟ್ರಿ ಹೊಸ ಬ್ಯಾಟ್ರಿ ಹಾಕಿಸಿದೆ. ಏನೋ ಪರ್ಸ್ನಲ್ ಪ್ರಾಬ್ಲಮ್ ಇರೋಕ್ಕೋಸ್ಕರ ಮಾಡ್ತಿದ್ದೆ ಸರ್. ನಾವೇನು ಜಾಸ್ತಿ ಯೂಸ್ ಮಾಡೋದು ಸರ್. 15 ದಿನಕ್ಕೆ ಒಂದ್ಸಲಿ ನಮ್ಮೂರಿಂದ ಒಂದು 10-12 ಕಿಲೋಮೀಟ್ರ್ ಒಂದು ಮಾಗಡಿ ಅಂತಿದೆ, ಅಲ್ಲಿ ಐಟಮ್ ನಮ್ಮ ಅಂಗಡಿ ಇದೆ. ಅಂಗಡಿ ಐಟಮ್ ತೊಗೊಂಡೋಗ್ತಿದ್ವಿ ಅಷ್ಟೇ. ಓಕೆ, ಅದಕ್ಕೋಸ್ಕರ ಸರ್. ಓಕೆ, ಈಗ 5 ಸೀಟರ್ ಅಂದರೆ ಒಳಗಡೆ ಸಿಂಗಲ್ ಸೀಟ್ ಇದೆಯಾ ಅಥವಾ 8 ಸೀಟರ್ ಥರ ಏನಾದರೂ ಕನ್ವರ್ಟ್ ಮಾಡಿದಾರಾ? ಇಲ್ಲ, ಅಂದರೆ ಮಾಮೂಲಿ ಫ್ರಂಟು ಡ್ರೈವರ್ ಪಕ್ಕ, ಹಿಂದೆಗಡೆ ಒಂದು ಲಾಂಗ್ ಉದ್ದು, ಹಿಂದೆಗಡೆ ಲಗೇಜ್ ಹಾಕೋತಾರ. ಓಕೆ, ಈಗ ಇದು ಟೈರ್ ಎಲ್ಲ ಹೊಸ ಹಾಕ್ಸಿದ್ರಾ? ಹಾಂ, ಹೌದು ಸರ್. 2 ಡಿಸ್ಟೆನ್ಸ್ ಹೊಸವು. ಫ್ರಂಟ್ ಸ್ವಲ್ಪ ಇದಾಗಿದ್ದು, ನಾನೇ ಹೊಸ ಆಗಿದ್ದೆ. ಇನ್ನೊಂದು ಜೇಕಿ ಹಿಂದೆಗಡೆ ಚೆನ್ನಾಗೈತೆ, ಅದು ಸೂಪರ್ ಆಗೈತೆ ಸರ್. ಓಕೆ, ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮುಟ್ಟಿದಾವೆ ಸರ್? ಎಫ್ ಸಿ 11 ಮಾಡಲು ಅಂದರೆ ಇನ್ನೂ 3 ವರ್ಷ ಇರ್ಬೇಕು ಸರ್. ಇದೆ ಸರ್. ಇನ್ಸೂರೆನ್ಸು? ಸರ್ ಇನ್ಸೂರೆನ್ಸ್ ಜಾಸ್ತಿ ಆಗಿದೆ, ಬೇಕಾದ್ರೆ ನಾನು ಕಟ್ಕೊಡ್ತೀನಿ ಬೇಕಾದ್ರೆ. ನಾನು ಮಾಡೋಣ ಅಂದ್ಕೊಂಡೆ. ಇವತ್ತು ನಾಳೆ ಹೋದರೆ ಟೌನ್ಗೆ ಹೋದರೆ ಅಲ್ಲೇ ಡ್ರೈವಿಂಗ್ ಫುಲ್ಲ ಕಟ್ಬೇಕು ಸರ್. ಓಕೆ, ಈ ಕಲರ್ ಯಾವುದಿದು ಸರ್? ಸಿಲ್ವರು. ಹೌದು ಸರ್. ಓಕೆ, ಏನು ಡೆಂಟು ಸ್ಕ್ರಾಚು ಏನಾದರೂ ಟಿಂಕ್? ಸರ್ ಏನಿಲ್ಲ ಸರ್. ಸಣ್ಣ ಪುಟ್ಟ ಏನೋ ಸ್ಕ್ರಾಚು ಒಂದು ಆಗಿರ್ತದೆ ಅಷ್ಟೇ. ಗಿಂಟು ಆ ಥರದ್ದೇನಾಗಿಲ್ಲ ಸರ್. ನಮ್ದು ಈಚೆ ನಿಲ್ಸ್ತೀವಿ ನಾವು. ಮೊದಲು ಬರ್ತೀವಿ. ನಮಗೆ ನಿಲ್ಸೋ ಜಾಗ ಇಲ್ಲ ಸರ್, ಹಂಗಾಗಿ ಯಾವಾಗಲೂ ಕವರ್ ಹಾಕಿರ್ಬೇಕು. ಮೊನ್ನೆ ಮುಂದೆ ಒಂದು ಇದಿದೆ, ಅರ್ಲಿ ಮರ ಇದೆ, ದೊಡ್ಡದು ನೆರಳಿದೆ, ಅದೊಂದು ಖುಷಿ ಅಷ್ಟೇ ನಮಗೆ. ಓಕೆ, ಈಗ ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಇದಾವಾ? ಹೌದು ಸರ್, ನನ್ನ ಹೆಸರೆಲ್ಲ ಇದೆ. ಓಕೆ, ಗಾಡಿ ಮೇಲೆ ಲೋನ್ ಏನಿಲ್ಲ? ಏನಿಲ್ಲ ಸರ್. ಓಕೆ, ನಾನೇ ಓನರೇ, ಬ್ರೋಕರ್ ಅಲ್ಲ ಸರ್, ನಾನೇ ಓನರೇ ಮಾತಾಡ್ತಿರೋದು. ಓಕೆ, ಗಾಡಿ ಎಲ್ಲಿ ಸರ್ ಅದು ಈಗ? ಸರ್ ಇದು ನಮ್ಮದು ರಾಮನಗರ ಜಿಲ್ಲೆ, ಮಾಗಡಿ ತಾಲೂಕು. ರಾಮನಗರ ಜಿಲ್ಲೆ, ಮಾಗಡಿ ತಾಲೂಕು. ನಮಗೆ ನೆಲಮಂಗಲಗೂ ಹತ್ರ ಆಗುತ್ತೆ, ತಾವರೆಕೆರೆ, ಮಾಗಡಿ ರೋಡ್ ತಾವರೆಕೆರೆಯಿಂದ ಬಂದರೂ ಹತ್ರ ಆಗುತ್ತೆ. ಓಕೆ, ಏನು ಹೇಳ್ತೀರಾ ಗಾಡಿ ರೇಟು? ಸರ್ 280 ಹೇಳ್ತಾ ಇದ್ದೀನಿ. ಬಂದರೆ ಕೊಡೋಣ ಸರ್, ಹೆಚ್ಚು ಕಡಿಮೆ ಕೊಡ್ತೀನಿ ಬೇಕು. 2,80,000? ಹಾಂ ಸರ್. ಜಾಸ್ತಿ ಆಯ್ತು ಸರ್ ಗಾಡಿ ರೇಟು. ಹೌದು ಸರ್, ಜಾಸ್ತಿ ಓಡಿಲ್ಲ ಸರ್ ಗಾಡಿ. ಅಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ವಿ. ಬರಲ್ಲ ಅಲ್ಲಿ. ನಿಮಗೂ ಗೊತ್ತಲ್ಲ ಸರ್, ಎಷ್ಟು ಕೊಡ್ಬೋದು ಸರ್? 3 ಓನರ್ ಬೇರೆ ಅಲ್ವಾ? ಹೌದು ಸರ್. ಹಂಗಾಗಿ ಆ ರೇಟ್ಗೆ ಹೋಗಲ್ಲ ಗಾಡಿ ಇದು. ಎಷ್ಟು ಹೋಗ್ಬೋದು ಸರ್? ಏನಂದರೆ ಹೋದರೆ 1.25-2 ರೇಂಜಿಗೆ ಹೋಗ್ಬೋದು ನೋಡಿ ಸರ್. ಹೌದಾ? ಹೌದು, ಯಾಕಂದರೆ ಮೊನ್ನೆ ರೀಸೆಂಟಾಗಿ ನಾನೇ 12 ಮಾಡಲು ಮಾಡಿಸಿದ್ದೀನಿ. 2.20 ಹೋಯ್ತು 12 ಮಾಡಲು. ಯಾಕೆಂದರೆ ನಾವು ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟಿದ್ವಿ ಸರ್, ನಾವು ಹಾಗಾಗಿ ಅದ್ರ ಮೇಲೆ ಇದೆ. ನೀವು ಜಾಸ್ತಿ ಕೊಟ್ಟಿದ್ರೆ ಅಂದ್ರೆ ಅದು ನಿಮ್ಮ ಪ್ರಾಬ್ಲಮ್, ಯಾರೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಮಾರ್ಕೆಟಲ್ಲಿ ಏನು ರೇಟ್ ಓಡ್ತಿದೆ ಅದನ್ನು ನಾವು ಕರೆಕ್ಟಾಗಿ ಹೇಳ್ಬಿಡ್ತೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಹೋಗ್ಬೋದು ಅಷ್ಟೇ. ಒಂದು ಅಂದಾಜು ರೇಟ್ ಹೇಳ್ತೀವಿ, 1-2 ಲಕ್ಷ ಲೆಕ್ಕಾಚಾರಕ್ಕೆ ಹೋಗ್ಬೋದು ಅಂತ. ಹೌದ್ರಾ? ಒಂದು 2 ಮೇಲೆ ಆಗಲ್ವಾ ಸರ್? ನೋಡೋಣ ಸರ್, ಯೂಟ್ಯೂಬಲ್ಲಿ ಹಾಕ್ತೀನಿ. ಯಾರಾದರೂ ಟ್ರೈ ಮಾಡಿದರೆ ನಿಮಗೆ ಫೋನ್ ಮಾಡಿದ್ರೆ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡಿದ್ರೆ ಮಾಡಿಕೊಡಿ.
ಬದಲಿ ನಾವು ಹೊಸದು ಟೈರ್ ಹಾಕ್ಸಿರೋದು ಬ್ರಿಸ್ಟಾನೇ ಹಾಕ್ಸಿ. ನಾನು ಮಾರೋ ಉದ್ದೇಶ ಇದ್ರೆ ಯಾವ ಲೋಕಲ್ ಹಾಕ್ಸ್ಬಿಡಿವೆ. ನಾನು ಬ್ರಿಸ್ಟಾನೇ ಹಾಕ್ಸಿದ್ದೀನಿ, ಚೆನ್ನಾಗಿರೋ ಬ್ಯಾಟ್ರಿನೇ ಹಾಕ್ಸಿದೆ. ಬಟ್ ಏನೋ ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಮಾರಬೇಕು ಅಂತ. ಸರ್ ನೀವು ಅದು ಮಾರಬೇಕು ಅಂತ ಹೇಳ್ತಿಲ್ಲ, ಅದು ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ನಾನು ಎಲ್ಲೂ ಒಂದು ಟಚ್ ಮಾಡಿಲ್ಲ. ನನ್ನ ಈ ಕಾರ್ ತಾಳ್ಮೆ ನಾನು ಕಲ್ತಿದ್ದು, ಆದರೂ ಒಂದು ಕಾರ್ ಕಲ್ತಿರ್ಲಿಲ್ಲ ನಾನು. ಬಟ್ ಫ್ಯಾಮಿಲಿಗಿನ್ನ ಹೆಚ್ಚು ಫೀಲ್ ಆಯಿತು ನನಗೆ, ಮಾರಬೇಕಾದ ಉದ್ದೇಶ, ಬೇರೆ ವಿಧಿ ಇಲ್ಲ. ಹಂಗಾಗೋಸ್ಕರ ಆಯಿತು, ನೋಡೋಣ, ಅಪ್ಡೇಟ್ ಮಾಡ್ತೀನಿ ಯೂಟ್ಯೂಬ್ಗೆ. ಓಕೆ ಸರ್, ಬಂದಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳಂಗಿದ್ರೆ ನೋಡಿ. ಆಯ್ತು ಸರ್, ಆಯ್ತು ಸರ್. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಇದೇ ನಂಬರ್ ಸರ್. ಸರಿ ಸರ್, ಆಯಿತು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಟೈಟಲಲ್ಲಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಅವ್ರು ಹೇಳಿದ ರೇಟ್ ಯಾರು ತೊಗೊಳ್ಳೋದು ವೀಕ್ಷಕರೇ, ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಹಂಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳ್ಸೋಕ್ಕಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಹೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ವೀಕ್ಷಕರೇ. ಥ್ಯಾಂಕ್ ಯು.